ಕಾಕಾ ಈಗ ಉತ್ತರ ಕರ್ನಾಟಕ ಬಿಟ್ಟ ಶಿವಮೊಗ್ಗಕ್ಕೆ ಹೊಂಟಾನ. ಯಡಿಯೂರಪ್ಪ ಕ್ಷೇತ್ರ, ಈಶ್ವರಪ್ಪನ ಕ್ಷೇತ್ರ, ವಿಜಯೇಂದ್ರ ಕ್ಷೇತ್ರ, ಕಾಗೋಡು ತಿಮ್ಮಪ್ಪನ ಕ್ಷೇತ್ರ, ಎಂತಿಂಥ ಘಟಾನುಘಟಿಗಳು ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಬಂಗಾರಪ್ಪ, ಆಮೇಲೆ ಯಡಿಯೂರಪ್ಪ, ಇಂಥವೆಲ್ಲ ಮುಖ್ಯಮಂತ್ರಿಗಳಾಗಿ ಆಗಿ ಕರ್ನಾಟಕ ರಾಜ್ಯಕ್ಕೆ, ಶಿವಮೊಗ್ಗ ದೇಶಕ್ಕೆ ಹೆಸರು ಮಾಡಿದಂಥ ಶಿವಮೊಗ್ಗ ಮಲೆನಾಡ ಪ್ರದೇಶ ಹಚ್ಚ ಹಸುರಿನ ಒಂದು ಶಾಂತಿಯ ತೋಟ ಶಿವಮೊಗ್ಗ. ಆದರೆ ಶಿವಮೊಗ್ಗದ ನನಸು ಮಾಡಲಿಕ್ಕೆ ಮೋದಿ ಪ್ರಧಾನಮಂತ್ರಿ ಸಾಹೇಬರು ಏನು ಮಾಡಿದರು, ಒಂದು ಸ್ಮಾರ್ಟ್ ಸಿಟಿ ಸಲುವಾಗಿ ಶಿವಮೊಗ್ಗ ಉನ್ನತೀಕರಣಗೊಳಿಸಬೇಕು, ಶಿವಮೊಗ್ಗ ಸುಂದರ ಆಗಬೇಕು ಅನ್ನೋದು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಪ್ರಧಾನಮಂತ್ರಿ ಮೋದಿಯವರು ಕೊಡ್ತಾರೆ. ಆದ್ರೆ ಆ ಸಾವಿರಾರು ಕೋಟಿ ರೂಪಾಯಿ ಶಿವಮೊಗ್ಗದಲ್ಲಿ ಹೆಂಗೆ ದುರುಪಯೋಗ ಆಗೈತಿ? ಮೊನ್ನೆ ಅಕಾಲಿಕ 3 ದಿವಸ ಮಳೆಯಿಂದ ಶಿವಮೊಗ್ಗ ನಡುಗಡ್ಡೆ ಆಗಿತ್ತು. ರಸ್ತೆ ಚರಂಡಿ ನೀರ ಮನ್ಯಾಗ ಒಳಗೆ ಹೊಕ್ಕಿ. ಇದೇ ಇವತ್ತಿನ ಸ್ಟೋರಿ. ಅದನ್ನು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಯಾಕಂದ್ರೆ ಮೋದಿಯವರು ಅಲ್ಲಿ ಕುತ್ಕೊಂಡು ರೊಕ್ಕ ಬಿಡುಗಡೆ ಮಾಡಿದರು. ಅದು ಹೆಂಗೆ ದುರುಪಯೋಗ ಆಗಾಕತ್ತೈತಿ, ಸದುಪಯೋಗ ಹೆಂಗೆ ಆಗಾಕತ್ತೈತಿ. 30-40% ಕಮಿಷನ್ದು ಇದು ಉದಾಹರಣೆ ತೋರ್ಸಾಕೆ ಬಂದನ್ರಿ. ಆದ್ರೆ ಅಲ್ಲಿ ಒಬ್ಬ ಮಾಸ್ ಲೀಡರ್ ಯಡಿಯೂರಪ್ಪ ಅವ್ರ ತಕ್ಷಣ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಪ್ರತಿಯೊಂದು ಸಣ್ಣ ಪುಟ್ಟ ಹೋರಾಟ ಸಲುವಾಗಿ ಹೋರಾಟದ ಭಾವನೆ, ಹೋರಾಟದ ಮುಖಾಂತರ ರಾಜ್ಯದ ಚುಕ್ಕಾಣಿ ಹಿಡಿದಂಥ ಯಡಿಯೂರಪ್ಪನವರೇ, ನಿಮ್ಮದೇ ಆದಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಥ ಘಟನೆಗಳು ನಡೀತಾ ಇದ್ದಾವೆ. ಅದಕ್ಕೆ ಈಶ್ವರಪ್ಪ ತಮ್ಮ ಬಾಯಿಗೆ ಈಗ ಬೆಲ್ಟ್ ಹಾಕೊಂಡು ಕೂತಾರ್ರಿ. ಯಾಕಂದರೆ ಈಶ್ವರಪ್ಪ ಬಾಯಿ ತೆಗೆದ ತಕ್ಷಣ ಬೆಂಕಿ ಮಾತುಗಳ. ಆದರೆ ಒಬ್ಬನ ಹಿಂದುಳಿದ ನಾಯಕನಾಗಿ, ಹಿಂದುಳಿದವರ ಬಗ್ಗೆ ಹಿತಚಿಂತಕನಾಗಿ, ಬಹುಜನರ ಬೇಡಿಕೆಗಳನ್ನ ಈಡೇರಿಸೋದು ಬಿಟ್ಟು ಯಾವ ಸಿದ್ಧಾಂತದ ಮುಖಾಂತರ ನೀವು ಮಾರ ಹೋದ್ರಿ, ಆ ಸಿದ್ಧಾಂತವೇ ನಿಮಗೆ ತಿರುಗಮಾನ ಆಗಿ ನಿಮ್ಮನ್ನು ಎತ್ತರಾಗಿ ಸಿಗಿಸಿ ನೀವು ಮಾಡಿಲ್ಲದ ತಪ್ಪಿಗೆ ತಪ್ಪಗಾರ ಅಂತ ತಿಳಿದು ನಿಮ್ಮನ್ನು ಮಂತ್ರಿ ಸ್ಥಾನದಿಂದ ಹೊರತೆಗೆದು ಮನೆಯಾಗ ಕೂಡಿಸಿರು. ನಿಮಗೆ ನೆನಪೈತ್ರಿ ಈಶ್ವರಪ್ಪನವರೇ? ನೋಡಿ ನಿಮ್ಮ ಶಿವಮೊಗ್ಗದ ಗಟ್ರ ನೀರು ಹೆಂಗೆ ಹರಿಯಾಕತೈತಿ ದೃಶ್ಯ ನೋಡ್ರಿ. ಇನ್ನೇನು ಅಲ್ಲಿ ಜನ ವೈಕೋಳಾಕತ್ತಾರ ನಿಮ್ಮ ಬಗ್ಗೆ. ಏನು ಸುಧಾರಣೆ ಮಾಡ್ತೀನಿ, ಇವೇನು ಸುಧಾರಣೆ ಮಾಡಲಿಕ್ಕೆ ಬಂದಿದ್ದೀವಿ, ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ. ಇದು ಕರ್ನಾಟಕ ಬದಲಾವಣೆ ಮಾಡಿಲ್ಲ, ನೀವು ಕರ್ನಾಟಕವನ್ನು ಕಪ್ಪು ಮಸಿಯನ್ನಾಗಿ ಮಾಡಿದಿರಿ. ಕರ್ನಾಟಕಕ್ಕೆ ನೀವು ಕಳಂಕ ತಂದಿರಿ. ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು, ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರ ಕನಸು ನನಸು ಮಾಡಲಿಕ್ಕೆ ಆ ಮೋದಿಯವರು ಸ್ವತಃ ಸಾವಿರಾರು ಕೋಟಿ ರೂಪಾಯಿ ನಿಮ್ಮ ಜಿಲ್ಲೆಗಳಿಗೆ ಕೊಟ್ಟರು. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಕೊಟ್ಟರು. ಅಲ್ಲಿ ಮಹಾನ್ ಕೇಂದ್ರ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಘಟಾನುಘಟಿಗಳ ಶಾಸಕರು, ಮುಖ್ಯಮಂತ್ರಿ ಆಗುವ ರೇಸಿನಲ್ಲಿರುವಂಥ ಶಾಸಕರು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿನೂ ಹೆಂಗೆ ಹಾಳು ಮಾಡಿರಿ. ಬೆಳಗಾವಿಯಲ್ಲಿಯೂ ಸಹಿತ 1000 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯಾರ ಜೇಬಿಗೆ ಹೋಯಿತು, ಯಾರ ಕಿಸೆಯಲ್ಲಿ ಹೋಯಿತು, ಯಾರ್ಯಾರು ಇದನ್ನು ಲೂಟಿ ಹೊಡೆದರು, ಅದನ್ನು ಮೋದಿ ಸಾಹೇಬರು ಇನ್ನು ದೊಡ್ಡ ಪ್ರಮಾಣದ ತನಿಖೆ ಮಾಡಿ ತಪ್ಪಿಸ್ತರನ್ನು ಏನು ಭಾಷಣ ಬಿಗಿಯಾಕತ್ತಾರ, ನಾವು ಬದಲಾವಣೆ ಮಾಡಕ್ಕೆ ಬಂದೇವಿ, ಅಭಿವೃದ್ಧಿ ಮಾಡಕ್ಕೆ ಬಂದೇವಿ, ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ಏನು ಡಂಬಾಚಾರದ ಮಾತುಗಳನ್ನ ಹೇಳಕತ್ತಾರ, ಅವ್ರನ್ನ ತೊಗೊಂಡು ಜೈಲಿಗೆ ಹಾಕ್ತೀನಿ ಮೋದಿ ಸಾಹೇಬ್ರ. ಹಂಗಾದ್ರೆ ಶಿವಮೊಗ್ಗದ ಒಂದು ಸಣ್ಣ ಉದಾಹರಣೆ ಕೊಡಾಕತ್ತಾನ ನೋಡ್ರಿ. ಆಮೇಲೆ ಬೆಳಗಾವಿ ಸ್ಮಾರ್ಟ್ ಸಿಟಿದಾಗ ಏನೇನು ಬಾನಗಡಾಗೈತಿ ಹೇಳ್ತಾನೆ, ಮುಂದೆ ಹುಬ್ಬಳ್ಳಿ ಧಾರವಾಡದ ಹೋಗ್ತಾನೆ, ದಾವಣಗೆರೆಗೆ ಹೋಗ್ತಾನೆ. ಪ್ರತಿಯೊಂದು ಕ್ಷೇತ್ರದಾಗ ಯಾರ್ಯಾರು ಏನೇನು ಬಾನಗಡ ಮಾಡಿದಿರಿ ಅದನ್ನು ಬಹಿರಂಗಗೊಳಿಸುವುದೇ ನಂಬರ್ 1 ಚಾನಲ್. ಆಶಯ ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಬರ್ತೇನ್ರಿಪ್ಪ. ನಮಸ್ಕಾರ. Conference